ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಇದೀಗ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಗಂಟೆಗಳ ಲೆಕ್ಕದಲ್ಲಿ ನೋಡ್ತಾ ಹೋದರೆ ಇದೀಗ ಕೇವಲ 1 ಗಂಟೆ ಅಷ್ಟೇ ಬಾಕಿ ಇದೆ. 6 ಗಂಟೆಯಿಂದ ಬಿಗ್ ಬಾಸ್ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದ್ದೂರಿಯಾಗಿ ಪ್ರಸಾರ ಆಗುತ್ತೆ ಮತ್ತು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ಕ್ಲೈಮ್ಯಾಕ್ಸ್ ಇರುವಂಥ ಒಂದು ಕಾರ್ಯಕ್ರಮ. ಇದೀಗ ಬಿಗ್ ಬಾಸ್ನ ಶೂಟಿಂಗ್ ಕೂಡ ಪ್ರಾರಂಭವಾಗಿದೆ. ಮಧ್ಯಾಹ್ನ ಸ್ಟಾರ್ಟಿಂಗ್ ಶೂಟಿಂಗ್ ಕೂಡ ಪ್ರಾರಂಭವಾಗಿದೆ. 6 ಜನ ಸ್ಪರ್ಧಿಗಳಲ್ಲಿ ವೋಟಿಂಗ್ ಆಧಾರದ ಮೇಲೆ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂಥ ಮತ್ತು ಕೆಲವೇ ಹೊತ್ತಿನಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ವಿನ್ ಆಗ್ತಾರೆ ಅಂತ ಕೂಡ ಜನರಿಗೆ ಅರ್ಥ ಆಗುತ್ತೆ. ಮೊದಲ ಹಂತವಾಗಿ ಬಿಗ್ ಬಾಸ್ನ ಅನೇಕ ಕೋಲಾಹಲಗಳು, ಊಹಾಪೋಹಗಳ ನಡುವೆ ಧನುಷ್ ಅವರು ಬಿಗ್ ಬಾಸ್ ಮನೆಯಿಂದ 6ನೇ ವ್ಯಕ್ತಿಯಾಗಿ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿತ್ತು. ಅದು ಕೂಡ ಸತ್ಯಕ್ಕೆ ಸನಿಹವಾದಂಥ ಮಾತು. ಅದು ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮದ್ರು ಕೂಡ ಅದು ಹೋಗ್ತಾ ಇದೆ. ಧನುಷ್ ಔಟ್ ಎನ್ನುವಂಥ ಒಂದು ಕ್ವಶನ್ ಮಾರ್ಕ್ ಅಡಿಯಲ್ಲಿ ಎಲ್ಲೂ ಕೂಡ ಪ್ರಸಾರ ಆಗ್ತಿದೆ. ನಾವು ಕೂಡ ಅದನ್ನೇ ಮಾಡಿದ್ವಿ. ಧನುಷ್ ಔಟ್ ಎನ್ನುವಂಥ ಒಂದು ಎಪಿಸೋಡ್ನ ಬಿಟ್ಟಿದ್ವಿ. ಅದು ಅಧಿಕೃತವಾಗಿ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗಬೇಕಿದೆ. ಯಾವುದೇ ಒಂದು ಪ್ರೂಫ್ ಇಲ್ಲ, ಯಾವುದೇ ಒಂದು ವಿಡಿಯೋ ಇಲ್ಲ, ಏನೂ ಇಲ್ಲ. ಆದರೂ ಅವ್ರ ಹೆಸರು ಕೂಡ ಅಡ್ಡಾಡ್ತದೆ. ಇನ್ನು 5ನೇ ಎಲಿಮಿನೇಷನ್ ಕೂಡ ಮುಕ್ತವಾಗಿದೆ. ಅಲ್ಲೂ ಕೂಡ ರಘುವಣ್ಣ ಪ್ರಿನ್ಸಿಪಲ್, ದ ದ ದ ದ ಮ್ಯಾನ್ ಬಿಹೈಂಡ್ ದ ಕಿಚನ್ ರೂಮ್ ಅಂತಾರಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಂಥ ಒಬ್ಬ ಅನ್ನದಾತ ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅಂದರೆ 5ನೇ ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದೆ. ಹಾಗಾಗಿ ರಘುವಣ್ಣ ಕೂಡ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಾಮಾಜಿಕ ಜಾಲತಾಣ ಹರಿದಾಡ್ತಿದೆ. ತುಂಬ ಅನೇಕ ಹರಿದಾಡ್ತಿದೆ. ಬೇರೆ ಬೇರೆ ಅಂದರೆ ರನ್ನರು ವಿನ್ನರು ಎಲ್ಲವೂ ಕೂಡ ಆಗಿದೆ ಅನ್ನುವಂಥ ಮಾತು ಕೇಳಿಬರ್ತದೆ. ಯಾಕಂದರೆ ವೋಟಿಂಗ್ ಆಧಾರದ ಮೇಲೆ ಅಂದ ಕೂಡಲೇ ಅದು ಪಕ್ಕಾ ಅನ್ನುವಂಥ ಸುದ್ದಿ ಬೆಳಗ್ಗಿಂದ ಏನು ಸುದ್ದಿ ಹರಿದಾಡ್ತಿತ್ತಲ್ಲ, ಧನುಷ್ ಔಟ್ ಆಗ್ತಾರೆ, ರಘು ಔಟ್ ಆಗ್ತಾರೆ, ನೆಕ್ಸ್ಟು ಎಪಿಸೋಡ್ನಲ್ಲಿ ಯಾರು ಔಟ್ ಆಗ್ಬೋದು, 4ನೇ ಎಲಿಮಿನೇಷನ್ ಏನಾಗುತ್ತೆ ಅನ್ನುವಂಥ ಎಪಿಸೋಡಿಗೆ ಬಂದಾಗ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಕಾವ್ಯ ಅವರು 4ನೇ ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಮನೆಯಿಂದ 4ನೆಯ ಒಂದು ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದೆ. ಅಲ್ಲಿಗೆ ಎಲಿಮಿನೇಷನ್ ಕಂಪ್ಲೀಟ್ ಆದಂಗಾಗತ್ತೆ. ಈಗ ಎಲಿಮಿನೇಷನ್ ಇರಲ್ಲ, ಈಗ ಏನಾದರೂ ವಿನ್ನರ್ಸ್ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ನ ಹೇಳೋದಾದರೆ ಈಗ ಎಲಿಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಮತ್ತು ಕಾವ್ಯ ಶೈವ ಎನ್ನುವಂಥ ಗಿಲ್ಲಿಯ ಆಪ್ತ ಸ್ನೇಹಿತರಾದಂಥ ಕಾವ್ಯ ಶೈವ ಇದೀಗ 4ನೇ ಎಲಿಮಿನೇಷನ್ ಮುಖಾಂತರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದೆ ಮತ್ತು ಅವ್ರ ಕೆಲವೊಂದು ಚಟುವಟಿಕೆ ಮಾತಾಡಿಸೋದು, ಸಂಬಂಧಿಕರ ಮಾತಾಡಿಸೋದು, ಅಪ್ಪ ಅಮ್ಮನ ಮಾತಾಡಿಸೋದು ಮತ್ತು ಅವರ ಅನುಭವವನ್ನು ಕೇಳೋದು, ವಿಟಿ ಪ್ಲೇ ಮಾಡೋದು ಕೂಡ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಇದೀಗ ಒಂದು ಹಂತದ ಬ್ರೇಕ್ ಅಂತ ಹೇಳ್ಬೋದು. 3 ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದೆ. 6ನೇ ಎಲಿಮಿನೇಷನ್ ಮುಕ್ತಾಯ, ಧನುಷ್ ಔಟ್. 5ನೇ ಎಲಿಮಿನೇಷನ್ ಮುಕ್ತಾಯ, ರಘು ಔಟ್ ಮತ್ತು 4ನೇ ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದ್ದು ಕಾವ್ಯ ಶೈವ ಅವರು ತಮ್ಮ ಸುದೀರ್ಘವಾದ 112 ದಿನಗಳ, ಎಲ್ಲರದ್ದು 112 ದಿನ ಆಗುತ್ತೆ ಇವತ್ತಿಗೆ, ಸುದೀರ್ಘ ಅವಧಿಯಲ್ಲಿ 4ನೇ ಎಲಿಮಿನೇಷನ್ ಆಗಿ ಒಂದು ಹಂತದಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಸೋಲ್ ಅಂತ ಹೇಳ್ಬೋದು. ನೀವು ಫೈನಲ್ 3ರಲ್ಲಿ ಬಂತಂದರೆ ಆಗಬಹುದು, ಆದರೆ ಎಲಿಮಿನೇಷನ್ ಮುಕ್ತಾಯವಾಗಿದೆ. ಅವರಿಗೀಗ 3rd ಪ್ಲೇಸನ್ನು ಕೊಟ್ಟಿದ್ದಾರೆ. ಅಂದರೆ ಕಾವ್ಯ ಅವರಿಗೆ 3rd ಪ್ಲೇಸ್, ರಘು ಅವರಿಗೆ 4th ಪ್ಲೇಸ್ ಮತ್ತು 5ನೇ ಪ್ಲೇಸನ್ನು ಧನುಷ್ ಅವರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ವಿನ್ನರ್ ಒಬ್ಬರು, ರನ್ನರ್ ಒಬ್ಬರು, ಸೆಕೆಂಡ್ ರನ್ನರ್ ಒಬ್ಬರು ಆಗ್ತಾರೆ. ಅಂದರೆ ಸೆಕೆಂಡ್ ರನ್ನರ್ ಆಗ್ತಾರೆ. ಅದಾದ ನಂತರ 3ನೇ ಪ್ಲೇಸ್ ಕೊಡ್ತಾರೆ. ಅವರೆಲ್ಲರೂ ಕೂಡ ಮೊದಲ ಹಂತ, 2ನೇ ಹಂತ ಮತ್ತು 3ನೇ ಹಂತ. 1ನೇ ಹಂತಕ್ಕೆ ಒಬ್ಬರು ಇರ್ತಾರೆ, 2ನೇ ಹಂತದಲ್ಲಿ ಇಬ್ಬರು ಇರ್ತಾರೆ. ಹಾಗಾಗಿ ಇದು ಕಾವ್ಯ ಶೈವ ಅವರು 4ನೇ ಎಲಿಮಿನೇಷನ್ ಆಗಿದ್ರು ಕೂಡ ಅವರಿಗೆ 3ನೇ ಪ್ಲೇಸನ್ನು ಕೊಟ್ಟಿದ್ದಾರೆ. 3rd ಪ್ಲೇಸ್ ಎನ್ನುವಂಥ ಒಂದು ಪಟ್ಟವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೀಗ 4ನೇ ಎಲಿಮಿನೇಟೆಡ್ ಸ್ಪರ್ಧಿಯಾಗಿ ಕಾವ್ಯ ಶೈವ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಅವರು ಇದೀಗ 3ನೇ ಪ್ಲೇಸನ್ನು ಪಡ್ಕೊಂಡಿದ್ದಾರೆ. ನಿಮಗೆ ಹೇಳಿದ ಅರ್ಥವಾಗಿದೆ ಅಂದ್ಕೊಂಡಿರ್ತೇನೆ. ಮೊದಲ ಅಭ್ಯರ್ಥಿ ಒಬ್ಬರೇ ಆಗಿರ್ತಾರೆ, 2ನೇ ಅಭ್ಯರ್ಥಿ ಒಬ್ಬರು ರನ್ನರ್ ಆಗ್ತಾರೆ, ಮತ್ತೊಬ್ಬರು ಸೆಕೆಂಡ್ ರನ್ನರ್ ಆಗ್ತಾರೆ. ಹಾಗಾಗಿ ಅದು 2ನೇ ಪ್ಲೇಸಿಗೆ ಹೋಗುತ್ತೆ. 3ನೇ ಪ್ಲೇಸ್ ಅಂದರೆ 4ನೇ ಎಲಿಮಿನೇಟ್ ಆಗಿ ಔಟ್ ಆದಂಥ ಕಾವ್ಯ ಶೈವ ಅವರು ಇದೀಗ 3ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಎಲಿಮಿನೇಷನ್ ಮುಕ್ತಾಯವಾಗಿದೆ. ಇನ್ನೇನಾದರೂ ವಿಜೇತರ ಘೋಷಣೆ, ವಿನ್ನರ್ ಘೋಷಣೆ, ಫಸ್ಟ್ ರನ್ನರ್ ಘೋಷಣೆ ಮತ್ತು ಸೆಕೆಂಡ್ ರನ್ನರ್ ಘೋಷಣೆ. ಮೊದಲು ಸೆಕೆಂಡ್ ರನ್ನರ್ ಘೋಷಣೆ ಆಗುತ್ತೆ. ಅದಕ್ಕೂ ಮೊದಲು ಸುದೀಪ್ ಅವರು ಗ್ರ್ಯಾಂಡ್ ಆಗಿ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸದ್ಯವೇ ಇದೀಗ ಒಂದೊಂದೇ ಫೋಟೋ ಹರಿದಾಡ್ತಿದೆ ಮತ್ತು ಕೆಲವೇ ಗಂಟೆಗಳಲ್ಲಿ ಈ ಸೆಕೆಂಡ್ ರನ್ನರ್ ಅನೌನ್ಸ್ ಆದ ನಂತರ ಅಲ್ಲಿ ಸ್ವಲ್ಪ ಹೊತ್ತು ಗ್ಯಾಪ್ ಸಿಗುತ್ತೆ, ಸ್ವಲ್ಪ ಎಂಟರ್ಟೈನ್ಮೆಂಟು ಅದು ಇದು ಸಿಗುತ್ತೆ. ಅದಾದ ನಂತರ ಅಂದರೆ ಈ ಬಿಗ್ ಬಾಸ್ ಒಳಗಡೆ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಒಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಅಷ್ಟರ ಹೊತ್ತಿಗೆ ಕಾವ್ಯ ಶೈವ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅವರಿಗೆ 3rd ಪ್ಲೇಸ್ನಲ್ಲಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ಅಪ್ಡೇಟ್ ಮಾಡೋಣ. ಮತ್ತು ಬಿಗ್ ಬಾಸ್ ಮನೆಗೆ ಇದೀಗ ಸುದೀಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅವರ ಕೈ ಹಿಡ್ಕೊಂಡು 3 ಜನ ಸ್ಪರ್ಧಿಗಳನ್ನು ಮಾತಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ದೇವರಿಗೆ ಪೂಜೆ ಮಾಡಿ ಕೆಲವೊಂದನ್ನು ಅಪ್ಡೇಟ್ ಮಾಡಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಅದಾದ ನಂತರ ಒಬ್ಬೊಬ್ಬರನ್ನೇ ವಿಜೇತರು ಎನ್ನುವಂಥ ಘೋಷಣೆ ಕೂಗುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಇದೀಗ ಅಶ್ವಿನಿ ಗೌಡ,
ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರಿಗೆ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಅಶ್ವಿನಿ, ರಕ್ಷಿತ್ ಶೆಟ್ಟಿ ಮತ್ತು ಗಿಲ್ಲಿ ಯಾವುದೇ ಪ್ಲೇಸಲ್ಲಿದ್ದರೂ ಕೂಡ ಅವರು ಬಿಗ್ ಬಾಸ್ ಸೀಸನ್ 12 ವಿಜೇತರಾಗ್ತಾರೆ. ಅಂದರೆ ಅವರು ಒಂದೊಂದು ಪ್ಲೇಸ್ನಲ್ಲಿ ವಿಜೇತರಾಗ್ತಾರೆ. ಹಾಗಾಗಿ ವಿನ್ನರ್ ಯಾರು, ರನ್ನರ್ ಯಾರು, ಸೆಕೆಂಡ್ ರನ್ನರ್ ಯಾರು ಅನ್ನುವಂಥ ಕುತೂಹಲ ತುಂಬ ಹೊತ್ತು ಕಾಯಬೇಕಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.